ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲ್ಲೂಕಿನ ದೊಡ್ಡಮಲದೊಡ್ಡಿ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ರೈತರ ನಡುವೆ ತೀವ್ರ ಘರ್ಷಣೆ ಸಂಭವಿಸಿದೆ. ಜಮೀನಿನ ಗಡಿ ಗುರುತಿಸುವ ವಿಚಾರವಾಗಿ ಸರ್ವೆ ಪಿಲ್ಲರ್ ಅಳವಡಿಸಲು ಅಧಿಕಾರಿಗಳು ಮುಂದಾದಾಗ ಆಕ್ರೋಶಗೊಂಡ ರೈತರು ಅವರನ್ನು ತಡೆದಿದ್ದಾರೆ. ಈ ವೇಳೆ ಇತ್ತಂಡಗಳ ನಡುವೆ ತಳ್ಳಾಟ ನೂಕಾಟ ನಡೆದು ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ದೊಡ್ಡಮಲದೊಡ್ಡಿ ಗ್ರಾಮದ ಜಮೀನೊಂದರಲ್ಲಿ ಅರಣ್ಯ ಪ್ರದೇಶದ ಗಡಿ ಗುರುತಿಸಲು ಅರಣ್ಯ ಇಲಾಖೆ ಸಿಬ್ಬಂದಿ ಪಿಲ್ಲರ್ ಅಳವಡಿಸಲು ಮುಂದಾದಾಗ ಗಲಾಟೆ ಆರಂಭವಾಗಿದೆ. ನಮ್ಮ ಸಾಗುವಳಿ ಜಮೀನನ್ನು ಅರಣ್ಯ ಇಲಾಖೆ ಬಲವಂತವಾಗಿ ವಶಪಡಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದ ರೈತರು ಅಧಿಕಾರಿಗಳ ಎಚ್ಚರಿಕೆಯನ್ನು ಲೆಕ್ಕಿಸದೆ ಅಳವಡಿಸಿದ್ದ ಪಿಲ್ಲರ್ಗಳನ್ನು ಕಿತ್ತಿಸಿದರು. ಈ ವೇಳೆ ಮಾತನಾಡಿದ ರೈತ ಮುಖಂಡ ಪಾತಕೋಟೆ ನವೀನ್, ಕಂದಾಯ ಮತ್ತು ಅರಣ್ಯ ಇಲಾಖೆಗಳು ಜಂಟಿಯಾಗಿ ಸರ್ವೆ ನಡೆಸುವವರೆಗೂ ಯಾವುದೇ ಪಿಲ್ಲರ್ ಅಳವಡಿಸಬಾರದು. ಈ ಭೂ ವಿವಾದದ ಬಗ್ಗೆ ಎಸ್ಐಟಿ ತನಿಖೆಯಾಗಬೇಕು. ಅಲ್ಲಿಯವರೆಗೆ ಅರಣ್ಯ ಅಧಿಕಾರಿಗಳು ರೈತರ ಜಮೀನಿಗೆ ಕಾಲಿಡಬಾರದು ಎಂದು ಆಗ್ರಹಿಸಿದರು. ಮತ್ತೊಬ್ಬ ರೈತ ಕೇಶವಮೂರ್ತಿ ಮಾತನಾಡಿ, ಅರಣ್ಯ ಇಲಾಖೆ ಸಿಬ್ಬಂದಿ ರೈತರ ಬದುಕು ಕಸಿದುಕೊಳ್ಳುತ್ತಿದ್ದಾರೆ. ಪ್ರಶ್ನೆ ಮಾಡಲು ಹೋದರೆ ಹಲ್ಲೆಗೆ ಮುಂದಾಗುತ್ತಾರೆ. ರೈತರ ಒಪ್ಪಿಗೆ ಇಲ್ಲದೆ ಪಿಲ್ಲರ್ ಹಾಕಿದರೆ ನಾವು ಸುಮ್ಮನಿರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಪರಿಸ್ಥಿತಿ ಕೈಮೀರಿ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದಾಗ ಶ್ರೀನಿವಾಸಪುರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದರು. ಸದ್ಯ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಮುಂದುವರಿದಿದೆ. ಶ್ರೀನಿವಾಸಪುರ ತಾಲೂಕಿನ ದೊಡ್ಡಮಲದೊಡ್ಡಿ ಮತ್ತು ಸುನುಗುಟ್ಟಪಲ್ಲಿ ಈ ಎರಡು ಗ್ರಾಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವೆ ನಂಬರ್ 15, ಸರ್ವೆ ನಂಬರ್ 64 ಈ ಎರಡು ನಂಬರ್ಗಳಲ್ಲಿ 120 ಮೇಲ್ಪಟ್ಟ ಕುಟುಂಬಗಳು ಈಗಾಗಲೇ 70-80 ವರ್ಷಗಳಿಂದ ಭೂಮಿಯನ್ನು ಅದ ಮಾಡಿಕೊಂಡು ತಮ್ಮ ರೈತರ ಬೆಳೆಗಳನ್ನು ಬೆಳೆದು ಇವತ್ತು ಅವರ ಕುಟುಂಬಗಳ ಜೊತೆಗೆ ಇಡೀ ದೇಶಕ್ಕೆ ಅನ್ನ ಕೊಡುವಂತ ಆಹಾರ ಉತ್ಪಾದನೆಯನ್ನ ಮಾಡಿಕೊಡುವಂತ ಒಂದು ಕೆಲಸದಲ್ಲಿದ್ದಾರೆ. ಯಥೇಚ್ಛವಾಗಿ ಇವತ್ತು ಮಾವಿನ ನಗರ ಪ್ರಸಿದ್ಧ ಶ್ರೀನಿವಾಸಪುರ ಅಂತಕ್ಕಂಥದ್ದು ಏನು ಹೆಸರಿದೆ, ಇದ್ರ ಸುತ್ತಲೂ ನೋಡಿ ಸರ್ ಮಾವಿನ ಮರಗಳಿದ್ದಾವೆ. ಒಂದು 50-60 ವರ್ಷಗಳ ಮಾವಿನ ಮರಗಳಿದ್ದಾವೆ, ಹುಣಸೆ ಮರಗಳಿದ್ದಾವೆ, ಅರಳಿ ಮರಗಳಿದ್ದಾವೆ. ಇಂಥ ಒಂದು ಪ್ರದೇಶದಲ್ಲಿ ಏಕಾಏಕಿ ನಿನ್ನೆಯಿಂದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂದು ಈ ಒಂದು ರೈತರ ಜಮೀನಲ್ಲಿ ಇವತ್ತು ಕಲ್ಲು ಕೂಚಗಳನ್ನ, ಸಿಮೆಂಟ್ ಕೂಚಗಳನ್ನ ಹಾಕೋದ್ರ ಮುಖಾಂತರ ರೈತರ ಬೆಳೆಗಳನ್ನ ನಾಶ ಮಾಡ್ತಾ ಇದ್ದಾರೆ. ಇದು ರೈತರು ನಿನ್ನೆ ಮಧ್ಯಾಹ್ನ ನಮ್ಮ ಗಮನಕ್ಕೆ ತಂದ್ರು. ಹಾಗಾಗಿ ಇವತ್ತು ಬೆಳಗ್ಗೆ ಇಲ್ಲಿ 11-11:30 ಬಂದು ಒಂದು ಸಭೆ ಮಾಡಿದ್ವಿ. ಸಭೆ ಮಾಡಿದಂತ ಸಂದರ್ಭದಲ್ಲಿ ನಾವೇನು ಅವ್ರು ಹಾಕಿರ್ತಕ್ಕಂಥ ಕೂಚಗಳ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಿರಲಿಲ್ಲ ಸರ್. ಇದನ್ನು ಏನು ಮಾಡಬೇಕು ಅಂತೇಳಿ ನಾವು ಇಲ್ಲಿ ಒಂದು ಸಭೆಯನ್ನ ಮಾಡ್ತಾ ಇದ್ವಿ. ಸಭೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂದು ಇವತ್ತು ರೈತರ ಮೇಲೆ ಗೂಂಡಾಗಿರಿ ಮಾಡುವಂತ ಒಂದು ಕೆಲಸಕ್ಕೆ ಅವರು ಕೈ ಹಾಕ್ತಾ ಇದ್ದಾರೆ. ಇದು ಕರ್ನಾಟಕ ಪ್ರಾಂತ ರೈತ ಸಂಘ ಕೋಲಾರ ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡನೆ ಮಾಡ್ತಾ ಇದೆ ಸರ್. ಇವತ್ತು ಕರ್ನಾಟಕ ರಾಜ್ಯದಲ್ಲಿ SIT ಕಮಿಟಿ ರಚನೆ ಆಗಿದೆ. ಇದು ಸುಪ್ರೀಂ ಕೋರ್ಟಿನ ಆದೇಶ ರಾಜ್ಯ ಸರ್ಕಾರಕ್ಕೆ. ಅದಾದ ನಂತರ ಜಿಲ್ಲಾ ಮಟ್ಟದಲ್ಲಿ SIT ಕಮಿಟಿ ರಚನೆ ಆಗಿದೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಕಂದಾಯ ಇಲಾಖೆ, ನೀರಾವರಿ ಇಲಾಖೆ, ಅರಣ್ಯ ಇಲಾಖೆ ಜಂಟಿಯಾಗಿ ಆ SIT ಕಮಿಟಿ ಅವರಿದ್ದಾರೆ. ಇದುವರೆಗೂ ಕೂಡ ಶ್ರೀನಿವಾಸಪುರದಲ್ಲಿ SIT ಕಮಿಟಿ ಇನ್ನೂ ರಚನೆನೇ ಆಗಿಲ್ಲ. ಆದರೆ SIT ಇದು ಏನ್ ಹೇಳ್ತಾ ಇದೆ, ಸುಪ್ರೀಂ ಕೋರ್ಟ್ ಆದೇಶ ಇವತ್ತು ಏನು ರೈತರಿಗೂ ಅರಣ್ಯ ಇಲಾಖೆಗೂ ಗಲಾಟೆ ಆಗ್ತಾ ಇದೆ, ಘರ್ಷಣೆ ಆಗ್ತಾ ಇದೆ, ಅದನ್ನ ತಡಿಬೇಕಾದಂತ ಜವಾಬ್ದಾರಿ ಕರ್ನಾಟಕ ಸರ್ಕಾರಕ್ಕಿದೆ. ಇಮ್ಮಿಡಿಯೇಟ್ ಆಗಿ ನೀವು ಅಧಿಕಾರಿಗಳನ್ನ ಕಳಿಸಿ, ರೈತರಿದ್ದಾರ, ಅರಣ್ಯ ಇಲಾಖೆಯವರಿದ್ದಾರ, ಕಂದಾಯ ಇಲಾಖೆಯವರಿದ್ದಾರ, ಯಾವ ರೀತಿ ಇದ್ದಾರೆ ಅಂತ ಹೇಳಿ ಸಂಪೂರ್ಣವಾದಂತ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ಗೆ ಕೊಡಬೇಕು. ಸುಪ್ರೀಂ ಕೋರ್ಟ್ ನಿಂದ ಮತ್ತೆ ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ನೀರಾವರಿ ಇಲಾಖೆಗೆ ಒಂದು ಆದೇಶ ಬರಬೇಕು. ಆದೇಶದ ನಂತರ ಯಾರ್ದಾದ್ರೆ ಅವರು ಆ ಜಮೀನಲ್ಲಿ ಇರಬೇಕು ಅಂತ ಹೇಳಿ SIT ಒಂದು ರಚನೆಯಲ್ಲಿರ್ತಕ್ಕಂಥ ಪ್ರಮುಖ ಅಂಶ ಸರ್. ಇವತ್ತು ಅರಣ್ಯ ಇಲಾಖೆಯವರು ಈ ರೈತರಿರ್ತಕ್ಕಂಥ ಹೊಲಗದ್ದೆಗಳಲ್ಲಿ ಬಂದು ಈ ಕೂಚಗಳನ್ನು ಹಾಕೋದ್ರ ಮುಖಾಂತರ ರೈತರ ಸಾಕ್ಷ್ಯಗಳನ್ನ ನಾಶ ಮಾಡ್ಲಿಕ್ಕೆ ಇವತ್ತು ಬಂದಿದ್ದಾರೆ. ಇದನ್ನ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ತೀವ್ರವಾಗಿ ಖಂಡನೆ ಮಾಡ್ತಾ ಇದೆ. ಈಗ ಹಾಕಿರ್ತಕ್ಕಂಥ ಅವರ ಕೂಚಗಳೇನಿದಾವೆ ಆ ಎಲ್ಲಾ ಕೂಚಗಳನ್ನ ಕೂಡ ನಾವು ಕಿತ್ತಾಕ್ತಿವಿ. ಈಗೇನು ಅವರು ಯಾರ ಹತ್ರ ಹೋಗಿ ದೂರ ಹೇಳ್ಕೊಳ್ತಾರೆ, ಹೇಳ್ಕೋಬಹುದು. ರೈತರಂತೂ ನಮ್ಮ ಜಮೀನನ್ನ ಬಿಡುವುದಿಲ್ಲ ಸರ್. ಇಲ್ಲಿ ಶ್ರೀನಿವಾಸಪುರ ತಾಲೂಕಿನ ಅರಣ್ಯ ಅಧಿಕಾರಿಗಳು ಬಂದು ನಮಗೆ ಯಾವುದೇ ಇಂಟಿಮೇಷನ್ ಕೊಡದೆ ನಮ್ಮ ಜಮೀನುಗಳಲ್ಲಿ ನುಗ್ಗಿ ಸಿಮೆಂಟ್ ಪಿಲ್ಲರ್ಗಳನ್ನು ನಾಟಿ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ತೊಂದರೆ ಆಗ್ತಾ ಇದೆ.
ಇವಾಗ ಕಾನೂನು ಏನಾಗ್ತಾ ಇದೆ ಅಂದರೆ ಜಂಟಿ ಸರ್ವೆ ಆಗುವವರೆಗೂ ಯಾರೇ ಬರಬಾರ್ದು ಅಂತ ಒಂದು ಕಾನೂನಿದೆ ಅಂತ ನಮಗೆ ತಿಳಿದುಪಟ್ಟಿರುತ್ತೆ. ಜಂಟಿ ಸರ್ವೆ ರೆವಿನ್ಯೂವರಾಗಲಿ ಫಾರೆಸ್ಟಿವರಾಗಲಿ ರೈತರಿಗೆ ಆ ಒಂದು ಗಮನಕ್ಕೆ ಕೊಟ್ಟು ಆಮೇಲೆ ಅವ್ರು ಬರಬೇಕಾಗಿತ್ತು. ಇವಾಗ ರೈತರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಇದು ನಮ್ಮದು ಅಂತ ಅರಣ್ಯಾಧಿಕಾರಿಗಳು ರೈತರನ್ನು ಹೊಡೆಯುವುದಕ್ಕೆ ಬರ್ತಾ ಇದ್ದಾರೆ. ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಆದ್ದರಿಂದ ಎಲ್ಲ ರೈತರು ಕೂಡ ಇವಾಗ ಒಂದು ಕಡೆ ಸೇರಿಸಿ ನಾವು ಇವತ್ತು ಬಂದಿರತಕ್ಕಂಥ ಅರಣ್ಯ ಅಧಿಕಾರಿಗಳು ನಮ್ಮದು ನಿಮ್ಮದೇನಿದೆ ತೋರಿಸಿದ್ರೆ ಅವ್ರು ಏನೂ ತೋರಿಸಲಿಲ್ಲ. ಆದ್ದರಿಂದ ನಮ್ಮ ಹತ್ರ ಸರ್ಕಾರ ನೀಡಿರತಕ್ಕಂಥ ಪಾಣಿಗಳಿದೆ, ಆಸ್ಪತ್ರೆಗಳಿದೆ, ಸಾಗುವಳಿ ಚೀಟಿಗಳಿದೆ. ಇವನ್ ಯಾವುಗಳನ್ನು ಕೂಡ ಅವರು ಗಮನಕ್ಕೆ ತಗೊಳ್ದಿರ ನಮ್ಮನ್ನೇ ತಳ್ಳಿ ಹೊಡೆಯುವುದಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ನಾವು ಎಲ್ಲ ರೈತರು ಕೂಡ ಎಲ್ಲ ಒಗ್ಗಟ್ಟಾಗಿ ಇವತ್ತು ಸೇರಿದ್ದೀವಿ. ನಾವು ಉಳುಮೆ ಮಾಡಿಕೊಂಡು ಇಲ್ಲಿ ಜೀವನ ಮಾಡಬೇಕು ಅಂದರೆ ನಮಗೆ ಭೂಮಿ ಇರಬೇಕು. ಭೂಮಿ ಇಲ್ಲ ಅಂದರೆ ನಾವು ಏನು ತಿನ್ನೋಕ್ಕಾಗುತ್ತೆ? ಆದ್ದರಿಂದ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ. ಈ ಶ್ರೀನಿವಾಸಪುರದಲ್ಲಿ ರೈತರ ಪ್ರಾಂತದ ಸಂಘದ ಪರವಾಗಿ ನಮಗೆ ಅವರು ಅನುಕೂಲವಾಗಿದ್ದಾರೆ. ನಾವು ಅವ್ರ ಜೊತೆಗೆ ಹೇಳಿದ್ದೇವೆ. ಇವಾಗಿಂತ ಗಲಾಟೆ ಆಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ನಮ್ಮ ಶ್ರೀನಿವಾಸಪುರ ತಾಲೂಕು ಪೊಲೀಸ್ ಠಾಣೆಯವರು, ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಅವರೇ ಈ ವಿಷಯ ತಿಳ್ಕೊಂಡು ಬಂದಿದ್ರು. ಅವರು ಅರಣ್ಯಾಧಿಕಾರಿಗಳು ಕೇಳಿದ್ರು, ನಿಮ್ಮ ಹತ್ರ ಏನು ದಾಖಲೆ ಇದೆ, ರೈತರ ಹತ್ರ ಏನು ದಾಖಲೆ ಇದೆ, ಅವ್ರು ನೀವು ಯಾವುದೇ ಇಂಟಿಮೇಷನ್ ಕೊಡ್ತೀರಾ ಬಂದು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ, ರೈತರ ಹತ್ರ ಪಾಣಿಗಳಿದ್ದಾರೆ, ಆದ್ದರಿಂದ ನೀವು ಕಾನೂನು ಪ್ರಕಾರವಾಗಿ ಬಂದು ನಿಮ್ಮ ಕಾನೂನನ್ನು ನೆರವೇರಿಸಿಕೊಳ್ಳಿ ಅಂತ ಅವ್ರು ಹೇಳಿದ್ದಕ್ಕೆ ಅರಣ್ಯ ಇಲಾಖೆಯವರು ಹೊರಟೋಗಿದ್ದಾರೆ. ನಾವು ಅವ್ರು ಹಾಕಿರ್ತಕ್ಕಂಥ ಪಿಲ್ಲರ್ಗಳನ್ನು ಕಿತ್ತು ಬಿಸಾಕ್ಬಿಡ್ತೀವಿ. ಅವ್ರು ಯಾವುದೇ ಜಂಟಿ ಕಾರ್ಯ ಆಗಿ ಸರ್ಕಾರ ಒಂದು ಒಪಿನಿಯನ್ ಬರುವವರೆಗೂ ಕೂಡ ಅರಣ್ಯಾಧಿಕಾರಿಗಳು ನಮ್ಮ ಭೂಮಿಯಲ್ಲಿ ಬರಬಾರ್ದು ಅಂತ ನಾವು ಎಲ್ಲ ರೈತರಲ್ಲೂ ಕೂಡ ಹೇಳ್ಕೊಳ್ತಾ ಇದ್ದೇವೆ. ಯಾವುದೇ ರೈತರು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ನಾವು ಕಳ್ತನಕ್ಕೆ ಹೋಗ್ತಾ ಇಲ್ಲ, ಫಾರೆಸ್ಟಿಗೆ ಹೋಗ್ತಾ ಇಲ್ಲ. ಇವಾಗ ಆಗಿರ್ತಕ್ಕಂಥ ಪಿಲ್ಲರ್ಗಳನ್ನು ಅಕ್ರಮವಾಗಿ ಹಾಕಿರ್ತಾರೆ ಅಂತ ನಮ್ಮ ಗಮನಕ್ಕೆ ತಿಳಿದು ಬಂದಿರುತ್ತೆ. ಆದ್ದರಿಂದ ಎಲ್ಲ ರೈತರು ಒಟ್ಟುಗೂಡಿಸಿ ರೈತರು ನಮ್ಮ ಕೋಲಾರ ಜಿಲ್ಲೆಯವರು ಬದುಕುವುದಕ್ಕೆ ಎಲ್ಲ ರೈತರು ಒಂದಾಗೋಣ. ನಮ್ಮ ಸರ್ಕಾರದ ಪರವಾಗಿ ನಾವು ಮನವಿಯನ್ನು ನೀಡೋಣ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ.